ವಿಡಿಯೋ ಸ್ವಾಗತ. ನಾನು ಇವತ್ತು ಹೇಳ್ತಾ ಇರೋದು ನೋಡಿ, ಇದು ಸಂಬಂಧಪಟ್ಟಿರೋಂಥದ್ದು ಆರ್ಮಿ ಅಂದರೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಓಕೆ, ಇದರಲ್ಲಿ ಟ್ರೇಡ್ಸ್ಮ್ಯಾನ್ ಅಂತ ಹುದ್ದೆಗಳು ಬರ್ತವೆ. ಈಗ ಆಲ್ರೆಡಿ GD ನೋಟಿಫಿಕೇಷನ್ ಡಿಸ್ಕಸ್ ಮಾಡಿದ್ದೀನಿ. ಇವಾಗ ಟ್ರೇಡ್ಸ್ಮ್ಯಾನ್. ಓಕೆ, ಇನ್ನೂ ಯಾರು ಆ ವಿಡಿಯೋ ನೋಡಿಲ್ಲ, ನೋಡ್ಕೊಂಬನ್ನಿ. ನೋಡಿ, ಅದರಲ್ಲಿ ಇರುವಂಥ ಪೋಸ್ಟ್ಗಳು ಹೇಳಿದ್ದೀನಿ. ಈಗ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸುಮಾರು 3400 ವೇಕೆನ್ಸೀಸ್ ಇದ್ದಾವೆ. 3406. ಇದರಲ್ಲಿ 182 ಫೀಮೇಲ್ಸ್ ಇದ್ದಾವೆ ಆ್ಯಂಡ್ 3400, ಟೋಟಲ್ 3588 ಪೋಸ್ಟ್ಗಳು. ಆಯಿತಾ? ಇನ್ನು ಸ್ಯಾಲ್ರಿ ನೋಡಿ, 21 to 70 ಇಷ್ಟಿದೆ. ಇದರಲ್ಲಿ ಒಂದು 20 ಆ್ಯಡ್ ಆಗಿ ನಿಮ್ಗೆ 41, 42 ಫಸ್ಟ್ ಮಂತ್ ಸ್ಯಾಲ್ರಿ ಇರುತ್ತೆ. ಆ್ಯಂಡ್ ಸ್ಟೇಟ್ ವೈಸ್ ಆ್ಯಂಡ್ ಟ್ರೇಡ್ ವೈಸ್ ಎರಡು ರೀತಿ ಅಪ್ಲಿಕೇಶನ್ಗಳಿದೆ. ನೋಡಿ, ಒಂದೇ ಪೋಸ್ಟಿಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಯಾವ ರೀತಿ ಅಂತ ಹೇಳ್ತೇನೆ ನೋಡಿ. ಏನೇನು ಡಾಕ್ಯುಮೆಂಟ್ ಇರಬೇಕು ಅದನ್ನು ಕೂಡ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡುತ್ತೆ. ನೋಡಿ, ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತದೆ. ಯಾವ ರೀತಿ ಅಂದರೆ ನೋಡಿ, ಇಷ್ಟೆಲ್ಲ ರಿಕ್ವೈರ್ಮೆಂಟ್ ಏಜೆನ್ಸಿಗಳಿದೆ. ಅಂದರೆ ಡಿಸ್ಟಿಕ್ಕಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಇಲ್ಲಿದೆ, ಯಲಹಂಕದಲ್ಲಿದೆ. ಓಕೆ, BSF ಎಲಿಜಿಬಿಲಿಟಿ ಏನಿದೆ, 18ರಿಂದ 25 ವರ್ಷ ಇರಬೇಕು ಒಂದು. ಆ್ಯಂಡ್ ಸ್ಪೆಷಲ್ ಕ್ಯಾಟಗರೀಸು ಅಂದರೆ ಜನರಲ್ ಮೆರಿಟ್ ಇದ್ದಾರೆ. OBC ಮತ್ತು SC ರಿಲ್ಯಾಕ್ಸೇಷನ್ ಇರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ, ಫಾರ್ ಟ್ರೇಡ್ಸ್ ಕಾನ್ಸ್ಟೇಬಲ್, ಕಾರ್ಪೆಂಟ್ರು, ಪ್ಲಂಬರು, ಪೇಂಟ್ರು, ಎಲೆಕ್ಟ್ರಿಷಿಯನ್ನು ಇವ್ರಿಗೇನಿದೆ SLC ಇದೆ. ಓಕೆ, 2 ಇಯರ್ಸ್ ಸರ್ಟಿಫಿಕೇಟ್ ಕೋರ್ಸ್ ಪಡೆದಿರಬೇಕು ITIದಲ್ಲಿ. ಅವ್ರು ಏನಿರಬೇಕು, ಗೌರ್ಮೆಂಟ್ ಇನ್ಸ್ಟಿಟ್ಯೂಟಲ್ಲಿ 1 ವರ್ಷ ಕೆಲಸ ಮಾಡಿರಬೇಕು. ಈ ಕಾನ್ಸ್ಟೇಬಲ್, ಕಾಬರು, ಟೇಲರ್ ಅಂತ ಬರ್ತಾರೆ. ಅವರಿಗೆ ಸೇಮ್ SLC ಮುಗಿದಿರಬೇಕು ಮತ್ತು ಅದರಲ್ಲಿ ನೈಪುಣ್ಯತೆಯನ್ನು ಹೊಂದಿರಬೇಕು. ಈ ಕುಕ್ಕು, ವಾಟರ್ ಮ್ಯಾನು ಅವರಿಗೆಲ್ಲ SLC, ಅದ್ರ ಜೊತೆಗೆ ಈ NSQ ಅಂತ ಬರುತ್ತೆ, ಅದರಲ್ಲಿ ಒಂದು ಸರ್ಟಿಫಿಕೇಟನ್ನು ಪಡೆದಿರಬೇಕು. ನೋಡಿ, ಇನ್ನು ನೆಕ್ಸ್ಟ್ ಹೋಗೋಣ. ಹೂ ಹ್ಯಾವ್ ನಾಟ್ ರಿಕಾರ್ಡ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸ್ ಅಂದರೆ ಏನು ಬೇಕಾಗಿಲ್ಲ. ನೋಡಿ, ಇಲ್ಲಿ ಕುಕ್ಕು, ಕ್ಯಾರಿಯರ್ ಅವರು ಏನು. ಇನ್ನು ಉಳಿದಂತೆ ಅದರ್ ಪೋಸ್ಟ್ಗಳಿದ್ದಾವೆ. ಅವಕ್ಕೆ ಯಾವುದೇ ರೀತಿ ಸ್ಕಿಲ್ ಬೇಕಾಗಿಲ್ಲ. ಅಂಥ ಪೋಸ್ಟ್ಗಳಿಗೆ ನೀವೇನು ಮಾಡ್ಬೋದು, ಈಸಿಯಾಗಿ SLC ಮೇಲೆ ಅಪ್ಲೈ ಮಾಡ್ಬೋದು. ಫಸ್ಟ್ ಏನಾಗಿದೆ, ಫಿಸಿಕಲ್ ಇರುತ್ತೆ, ಆಮೇಲೆ ಎಕ್ಸಾಮ್ ಇರುತ್ತೆ. 5 ಕಿಲೋಮೀಟರ್ಸ್ 24 ನಿಮಿಷ. ಓಕೆ, ಇಲ್ಲಿ ಪೇಪರ್ ಯಾವ ರೀತಿ ಇರುತ್ತೆ, GK 25, ಮ್ಯಾಥ್ಸಲ್ಲಿ 40 ಬರುತ್ತೆ, ಅಂದರೆ 50, 2 ಪಾರ್ಟ್. ಆ್ಯಪ್ಟಿಟ್ಯೂಡ್, ರೀಸನಿಂಗ್ ಆ್ಯಂಡ್ ಇಂಗ್ಲೀಷ್ ಗ್ರಾಮರ್ ಆರ್ ಹಿಂದಿ ಗ್ರಾಮರ್ 25. ಥರ್ಡ್ ಪೇಸ್ ಆಫ್ ಎಕ್ಸಾಮಿನೇಷನ್. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯ್ತು ಅಂದರೆ ನೀವು ಜಾಯ್ನಿಂಗ್ ಆಗ್ತೀರ. ಓಕೆ, ಇಲ್ಲಿ ನಾನು ನಿಮಗೆ ಹೇಳಿದ್ದೆ, ಕೆಲವೊಂದು ಟ್ರೇಡ್ಗಳಿಗೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸು ಸರ್ಟಿಫಿಕೇಟು ಬೇಕಾಗಿಲ್ಲ. ಓಕೆ, ಅದರಲ್ಲಿ ನೋಡಿ, ಕ್ಯಾಂಡಿಡೇಟ್ ಶುಡ್ ಪೊಸೆಸ್ ಫಾಲೋಯಿಂಗ್ ಸೂಟೇಬಲ್. ನೋಡಿ, ಇದು 2 ಇಯರ್ಸ್ ಸರ್ಟಿಫಿಕೇಟ್ ಇರಬೇಕಾಗಿತ್ತು ಇವರಿಗೆ ಮೇಲಿರೋದಂಥದ್ದು. ಇದು ಇವರೆಲ್ಲ ಮಸ್ಟ್ ಬಿ ಪ್ರೊಫಿಷಿಯೆಂಟ್ ಆಗಿರಬೇಕು ಅಂತ. ಪೊಸೆಸ್ ಫಾಲೋಯಿಂಗ್ ಸೂಟೇಬಲ್ NSQ ಇಂದ ಕ್ವಾಲಿಫೈ ಆಗಿರ್ಬೇಕಂತ. ಓಕೆ, ಇಷ್ಟು ಪೋಸ್ಟ್ಗಳಿದೆ. ಡೀಟೇಲ್ಡ್ ಎಜುಕೇಷನ್, ಮೆಡಿಕಲ್ ಎಕ್ಸಾಮಿನೇಷನ್ ಯಾವ ರೀತಿ ಇದೆಲ್ಲ ಇದೆ. ಅಂದರೆ ಇನ್ಸ್ಟ್ರಕ್ಷನ್ನ ಓದ್ಕೊಂಡ್ಬಿಡಿ ಒಂದು ಸಲ ಅಪ್ಲೈ ಮಾಡೋಕ್ಕಿಂತ ಮೊದಲು. ಇನ್ನು ಓಕೆ, ಇಲ್ಲಿಗೆ ಒಂದು ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಮುಗಿಸ್ತೇನೆ. ಓಕೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ಯಾರು ಅಪ್ಲೈ ಮಾಡಿಲ್ಲ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್, ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆದರೆ ನಾವು ನಿಮಗೆ ಅಪ್ಲಿಕೇಶನ್ ಹಾಕಿಕೊಡ್ತೇವೆ. ಒಂದು ಅಪ್ಲಿಕೇಶನ್ಗೆ 80 ರೂಪೀಸ್ ಚಾರ್ಜಸ್ನ ಮಾಡ್ತೇವೆ. ಓಕೆ, 80 ರೂಪಾಯಿ ಚಾರ್ಜಸ್ ಮತ್ತು ಅಪ್ಲೈ ಮಾಡಿಕೊಡ್ತೇವೆ. ಓಕೆ, ಥ್ಯಾಂಕ್ ಯು.